ಈ ವರ್ಷದ ಮುಂಗಾರು ಮಳೆನ ನಂಬ್ಕೊಂಡು ಭತ್ತ ಬಿತ್ತಿ ಕಂಗಾಲಾದ ರೈತ. ಎಸ್, ಈ 2026-27ನೇ ಸಾಲಿನ ಮುಂಗಾರು ಮಳೆನ ನಂಬ್ಕೊಂಡು ಭತ್ತ ಬಿತ್ತನೆ ಮಾಡ್ತಾನೆ ರೈತ. ಒಂದು ತಿಂಗಳ ಕಳೆದ್ರು ಕೂಡ ಮಳೆ ಇಲ್ಲ. ಮಳೆ ದೇವ್ರಿದ್ರ ನಮ್ಗೆ ಏನ್ ಸಾವಲ್ರಿ, ಹಂಗಾನು ದುಡ್ಕೊಂಡ್ ತಿಂತಿದ್ವಿ. ಮಳೆ ಇಲ್ದಕ್ಕೆ ಪರಿಸ್ಥಿತಿ ಬಂದ. ಏನಿಲ್ಲಮ್ಮ, ನಿನ್ನೆಲಿಂದ ಒಂದ್ ಸ್ವಲ್ಪ ಮಾಡಾಕತ್ತದ, ಅಲ್ಲೆಲ್ಲಿ ಉದ್ರಕತ್ತದ. ಇನ್ಮೇಲೆ ಬರ್ಲಿ, ನಿಮ್ಮೆಲ್ಲರ ಆಶೀರ್ವಾದ ಇರ್ಲಿ ರೆಡ್ಡಿ ಅವ್ರ ಮೇಲೆ. ನಮಗ್ ಬರದೇ ಚಲೋದ್ ಮಳೆ ಬಂದ್ರೇನೆ ನಾವ್ ಬದುಕು. ಹೌದು ಹೌದು, ಏನ್ರಿ ಅಟ್ಟಿಟ್ಟಿವಿಗೆ 2 ತಿಂಗಳಾಯ್ತು ಒಣಗೋಗ್ಯಾವ. ಹೌದಮ್ಮ, ನೀ ಏನ್ ಅನ್ಸಿ ಹೊಲ ನೋಡಿ ನಿಮ್ಗೆ ಏನ್ ಅನ್ಸಕ? ಏನ್ ಅನ್ಸದ್ರಿ, ಬರ್ತದೋ ಇಲ್ಲ ನಮ್ಗ ಏನು ಮಳೆ. ಓಕೆ, ಮಳೆ ಬೆಳೆ ಬರೋದನ್ನು ಬರಸಿಲ್ಲ ನಮ್ಗಿನ್ನ. ನಾವ್ ಬಡವ್ರು ಸಾಯ್ತಿವಿ. ಹೌದು, ಏನ್ ಮಾಡಮ್ ನಾವು? ಕೂಲಿಗಾರ ಕೆಲ್ಸನೂ ಕೊಡವಲ್ರು. ಹೌದು, ನಾವ್ ಹೆಂಗ್ ಬದುಕ್ಬೇಕು? ಎಲ್ಲ ಮಳೆ ಇಲ್ದ ಬೆಳೆ ಎಲ್ಲ ಒಣಗೋಗ್ಯಾವ. ಏನ್ ಮಾಡ್ಬೇಕ್ರಿ? ಇದಕ್ಕೆಲ್ಲ ಏನ್ ಕಾರಣ ಏನಮ್ಮ? ಇದಕ್ ಮಳೆ ಬಂದ್ರೆ ನಾವ್ ಬದುಕ್ತಿವಿ. ಎಲ್ಲರೂ ಬದುಕ್ತಾರೆ, ಊರನೇ ಬದುಕ್ತು. ಅವ್ರಿಗಿದ್ರ ನಮ್ಗಿದ್ದಂಗ. ರೈತರು ಬದುಕ್ತಾರ, ರೈತರಿಗಿದ್ರ ನಮ್ಗಿದ್ದಂಗ. ಅಮ್ಮ, ನಿನ್ನ ಹೆಸರು ಏನಿಗೆ? ನನ್ನ ಹೆಸರು ಜಯಮ್ಮ, ಕೆ ಗುಡಿದಿನಿ, ಮಾನವಿ ತಾಲೂಕು. ಅಮ್ಮ, ಈ ಹೊಲ ನೋಡಿ ಏನ್ ಅನಿಸ್ತಮ್ಮ ನಿಮ್ಗೆ? ಇವೆಲ್ಲ ನೋಡಿ ಏನ್ ಅನಿಸ್ತದ್ರಿ? ಈ ಮಳೆ ಬಂದಿದ್ರೆ ಆ ರೆಡ್ಡಿಗೆ ಖುಷಿ ಇರ್ತಿತ್ತು, ನಮ್ಗ ಖುಷಿ ಇರ್ತಿತ್ತು. ಇವಾಗ 2 ಎಕರೆ ಹೊಲ ಆಗಿಲ್ಲ. ನಾವು 15 ಜನಕ್ಕೆ ಇದ್ರೆ ನಾವು 35 ಜನ ಬಂದಿವಿ. ಇವಾಗ ಅತ್ತಿಗೆ ಏನ್ ಅನಿಸ್ತದ, ಇಷ್ಟು ಜನ ಬಂದಾರ ಅನಿಸ್ತದ. ನಮ್ಗೆ ಏನ್ ಅನಿಸ್ತದ, ಅಲ್ಲಿ ಒಬ್ರನ್ ಬಿಟ್ರೆ ಒಬ್ರನ್ ಬರಕ್ ಆಗಲ್ಲ. ಅದು ಗಾಡಿ ಎಳಿಲಿಲ್ಲ ಅಂದ್ರೂ ಒಬ್ರ ಮೇಲೆ ಒಬ್ರು ಬಿದ್ಕೊಂಡ್ ಬರ್ತೀವಿ. ನಾವು ಸಾವಿನ ಜೊತೆ ಹೋರಾಡಿ ಬರ್ತೀವಿ ಅಲ್ಲಿ ಮನೇಲಿ. ಸ್ಥಿತಿ ಏನ್ ಹೇಳ್ತಮ್ಮ ರೆಡ್ಡಿಗೆ ಅಂತಲ್ಲ, ಎಲ್ಲಾ ರೈತರಿಗೆ ಏನ್ ಹೇಳ್ತ? ಎಲ್ಲಾ ರೈತರಿಗೆ ಮಳೆ ಬರ್ಬೇಕು. ಮಳೆ ಚೆನ್ನಾಗ್ ಬಂದ್ರೆ ನಾವು ಬಡವ್ರು ಬದುಕ್ತಿವಿ. ಮಳೆ ಬರ್ಲಿಲ್ಲ ಅಂದ್ರೆ ನಾವು ಬಡವ್ರು ಬದುಕಕ್ಕೆ ಆಗಲ್ಲ. ಈ ರಾಜಕಾರಣಿಗಳಂದ್ರೆ ಅವ್ರ ಚೇರಿಗೆ, ಅವ್ರ ಸ್ಥಾನಕ್ಕೆ ಅವರೇ ಗುದ್ದಾಡಕ್ಕೆ ಸಾಕು. ನಮ್ ರೈತರು ನೋಡಲ್ಲ. ನಮ್ ರೈತರದ್ ಯಾವಾಗ ನೋಡ್ತಾರ, ಓಟ್ ಹಾಕಕ್ ಬರ್ತಾರ, ಅವಾಗ ಓಟ್ ಕೇಳಾಕ. ಆ ಟೈಮಲ್ಲಿ ನಮ್ ರೈತರನ್ನ ಕೇಳ್ತಾರ. ಹುಡುಗರಿಗೆ ಒಂದ್ ಬಾಟ್ಲಿ ಕೊಡ್ತಾರ, ನಮ್ಮಂತ ಹೆಣ್ಮಕ್ಳಿಗೆ ಒಂದ್ 200 ರೂಪಾಯಿ ಕೊಟ್ಟು ಹೋಗ್ತಾರ. ಇಷ್ಟೇ ಅವ್ರಿಗೆ ಕೊಡೋದು. ಆಮೇಲೆ ಅವ್ರು ನಾವು ಎಷ್ಟು ಕೇಳಿದ್ರಿಲ್ಲ ಬೇಡಿದ್ರಿಲ್ಲ, ಅವ್ರ ಹೋಗಿ ಮೇಲೆ ಕುಂತಿರ್ತಾರ. ಏನಿಲ್ಲಮ್ಮ, ಇದಕ್ಕೆಲ್ಲ ಪರಿಹಾರ ಮಳೆ ದೇವ್ರ ಕೊನೆ ತೆರೆದ್ರೆ ನಾವೆಲ್ಲಾರು ಬದುಕ್ತಿವಿ ನೋಡ್ರಿ. ಇಲ್ಲಾಂದ್ರೆ ನಾವ್ ಬದುಕದೇ ಇಲ್ಲ. ಎಲ್ಲ ಒಳ್ಳೇದು. ಅರ್ಧ ಮಳೆಗಾಲ ಹೋಯ್ತು, ಇನ್ನ ಒಂದು ದೊಡ್ಡ ಮಳೆ ಕೂಡ ಆಗಿಲ್ಲ. ಅದೇನು ಮುಂಗಾರು ಮಳೆ ಹೋಗ್ಯದ, ಇವಾಗ ಹಿಂಗಾರು ಕಣ್ಣು ತೆರೆದಿತ್ತು ಇಲ್ಲ. ಕಣ್ಣು ತೆರೆದ್ರೆ ಎಲ್ಲಾರು ಬದುಕ್ತಿವಿ, ಇಲ್ಲಾಂದ್ರೆ ಇಲ್ಲ. ಅದೇ ಎಲ್ಲೇನೋ ಸಾಲ ಮಾಡಿ ತಿನ್ಬೇಕಂದ್ರೆ ಸಾಲ ಕೊಡೋರು ಯಾರು? ಇಂಥವ್ರು ರೆಡ್ಡಿನಂತವ್ರು ಕೊಡೋರು ಹೆಂಗ್ ಕೊಡ್ತಾರಿ? ಯಾರು ಕೊಡ್ತಾರಮ್ಮ? ಕೆಲ್ಸ ಇದ್ರೆ ನಾವು ದುಡಿದ್ರೆ ಅತಿಗೆ ಇಲ್ಲ. ನಿನಗೆ ಆತಗ ಕೊಡ್ತಾನ, ಇವತ್ತಿಲ್ಲ ನಾಳೆ ನನ್ ಕೆಲ್ಸ ಮಾಡ್ತಾರ, ನಾನ್ ಮುರ್ಕಂತೀನಿ ಅಂತ ಕೊಡ್ತಾನ. ಇವಾಗ ಅತಿಗೆ ಇಲ್ದಾಗ ನಮ್ಗೆ ಇಲ್ಲಿ ಕೊಡ್ತಾನ. ಅದೇ ಆತ ಬೇಸಿದ್ರಲ್ಲ, ಬೇಸಿದ್ರಲ್ಲ ಕೊಡೋದು. ಅಂತವ್ರು ಬೇಸಿದ್ರೆ ನಮ್ಮಂತವ್ರು ಬೇಸಿರ್ತೀವಿ. ಹೌದಮ್ಮ, ಹೌದು. ಹಿಂಗೈತ್ ನೋಡ್ರಿ ನಮ್ ಕೆಲ್ಸ. ಒಟ್ಟ ಜನರದು ಬಡವ್ರದ್ದು ಹೇಳ್ಬಾರ್ದು. ಇವಾಗ ಇರ್ಲಿ ಪರಿಸ್ಥಿತಿ ಏನು ಮಾಡಕ್ ಆಗಲ್ಲಮ್ಮ. ಇದಕ್ಕೆಲ್ಲ ಕಾರಣ ಮಳೆ. ಎಲ್ಲಾ ರೀತಿಲಿ ಮಳೆ ಬರ್ಲಿ, ಎಲ್ಲರಿಗೂ ಮಳೆ ದೇವ್ರು ನಮ್ಮ ಮೇಲೆ ಎಷ್ಟು ದಿನ ಮುನ್ಸ್ಬಿಟ್ಕೊಂಡ್ ಕುಂದಿರ್ತಾನನ್ರಿ. ಅತ್ತ ಕೊನೆ ತೆರೆದ್ರೆ ನಮ್ಗೆಲ್ಲ ಕರೆಯವ್ ನೋಡ್ರಿ. ಕರೆಕ್ಟ್ ಅಮ್ಮ. ಆಯ್ತ್ರಿ, ನಮ್ಮ ಮಾತು ಮುಕ್ತಾಯ ಮಾಡ್ತೀವಿ. ಒಳ್ಳೇದಾಗ್ಲಮ್ಮ. ರೈಟ್, ಥ್ಯಾಂಕ್ ಯು. ಓಕೆ ರೆಡ್ಡಿ, ನಮಸ್ಕಾರ. ನಮಸ್ಕಾರ. ಏನ್ ನಿಮ್ಮ ಹೆಸರೇನು? ನಮ್ಮ ಹೆಸರು ಸತ್ಯನಾರಾಯಣ. ಯಾವ ಊರು? ಅರಿವಿ ಬಸವಣ್ಣ ಕ್ಯಾಂಪ್ ರೀ, ಶಿರವಾರ ತಾಲೂಕು, ರಾಯಚೂರು ಡಿಸ್ಟ್ರಿಕ್ಟ್. ಓಕೆ, ಈಗ ನೀನು ಇದು ಭತ್ತ ಬಿತ್ತನೆ ಮಾಡಿದಲ್ಲ, ಎಷ್ಟು ಎಕರೆ ಬಿತ್ತನೆ ಮಾಡಿದಪ್ಪ? ನಾವು 15 ಎಕರೆ ಬಿತ್ತನೆ ಮಾಡಿವ್ರಿ. ಈಗ ಟೋಟಲ್ 15 ಎಕರೆ 15 ಎಕರೆ ಬಿತ್ತನೆ ಮಾಡಿವಿ. 15 ಎಕರೆ ಬಿತ್ತನೆ ಮಾಡಿದ್ರೆ ಇದು 15 ಎಕರೆಗ 10 ಎಕರೆ ಬೇಸ್ ಸರಿಗೆ ನಾಟಿಲ್ರಿ, ಮಳೆ ಇಲ್ದ ಕಾರಣ. ನಾಟ್ಲಾರ್ದಕ್ಕೆ ಅದನ್ನೆಲ್ಲ ಕೆಡಿಸ್ಬಿಟ್ಟು ಇದು 5 ಎಕರೆ ಒಂದೇ ಸ್ವಲ್ಪ ಚೆನ್ನಾಗೈತೆ ಅಂತಂದು ಬಿಟ್ಟಿನಿ. ಇಷ್ಟೊತ್ತಿಗೆ 1 ತಿಂಗಳ ಬೆಳೆ ಆಯ್ತ್ರಿ ಇದು. ಈಗ ಎಷ್ಟು? 1 ತಿಂಗಳ ಬೆಳೆನಾ ಇದು? 1 ತಿಂಗಳ ಬೆಳೆ ಆಯ್ತ್ರಿ. ಓಕೆ, 1 ತಿಂಗಳ ಬೆಳೆ ಆದ್ರೂ ಕೂಡ ಇದು ಮಳೆ ಇಲ್ದದಕ್ಕೆ ಅಷ್ಟೇ ಆಯ್ತ್ರಿ. 2 ಇಂಚು ಹಂಗೆ ಸರಿ. ಹೌದು. ಅದೇ ಮಳೆ ಇದ್ದಿದ್ರ ಇಷ್ಟೊತ್ತಿಗೆ ನೆಲ ಕಾಣ್ಲಾರ್ದಂಗ್ ಮುಚ್ಚ. 1 ತಿಂಗಳ ಬೆಳೆ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಒಂದು ಗೇಣ್ ಮೇಲೇನೆ ಇರ್ಬೇಕು. ಗೊಬ್ಬರಕ್ಕೆ ಬರಂತ ಟೈಮ್. ಹೌದು. ಈಗ ಮಳೆ ಇಲ್ದದಕ್ಕೆ ಹಿಂಗಾಗೈತಿ. ಈಗ ಅದ್ರ ಸಲುವಾಗಿ ನಾವು ಮಳೆ ಇದ್ರಾಗಿನ ಇದು ಒಂದ್ ತಡಿ ಮಳೆ ಬಿದ್ದಿದ್ರೆ ಈ ಹಸಿಯಾಗ ಕಳೆವನಾಶಕ ಹೊಡಿತಿದ್ವಿ. ಹೌದು. ಕಳೆವನಾಶಕ ಹೊಡೆದ್ರ ನಮ್ ಕಳೆವು ಕ್ಲಿಯರ್ ಆಗಿಬಿಡ್ತತ್ತು. ಹೌದು. ಈಗ ಇದ್ ನಿಂಗೆ ನೋಡ್ಕೊಂತ ಕಳೆವು ಜಾಸ್ತಿ ಆಯ್ತಂತ ಈ ಕೂಲರ್ ನೆಟ್ಟು ಕಳೆವು ತೆಗ್ಸಕತ್ತೀನಿ. ಓಕೆ, ದೇವ್ರ ನಂಬಿಕೊಂಡು ಎಲ್ಲಾ ಮಾಡಾಕತ್ತೀವಿ. ಆ ದೇವ್ರ ಮಳೆ ಬಂದು ನಮ್ಗ್ ಡ್ಯಾಮ್ ತುಂಬಿ ನಮ್ ಹೊಲಗಳಿಗೆ ನೀರ್ ಬಂದ್ರೆ ಏನಾರ ಉಳ್ಕಂತೀವಿ, ಇಲ್ಲ ಮಾಡಿದ ಖರ್ಚೆಲ್ಲ ಲಾಸ್ ಆಗ್ತದ. ಓಕೆ, ಈ ಕಳೆ ಅಂತಂದ್ರೆ ಇವಾಗ ಹೆಂಗ ಕೂಲಿ ಹೆಂಗ ಅವ್ರಿಗೆ ಎಷ್ಟು ಏನಾಗ್ತದೆ? ಕಳೆ ತೆಗಿಸಿದ್ರೆ ಎಷ್ಟು ಖರ್ಚು ಬರ್ಬೋದು ಬಂದ್ರೆ? ಇವಾಗ ಕಳೆ ತೆಗಿಸಿದ್ರೆ ಈಗ ನೋಡ್ರಿ ಕಸ ಜಗ್ಗಿ ಬಿದ್ದದಕ್ಕೆ ಬೆಳಗ್ಗೆಲಿಂದ 35 ಮಂದಿ ನಿಟ್ಟಿನಿ. ಈಗ 2 ಎಕರೆ ಹೊಲ ಆಗೈತೆ. 35 ಜನಕ್ಕೆ 2 ಎಕರೆ ಹೊಲ ಆಗೈತೆ. ಎಷ್ಟು ಕೂಲಿ? 300 ರೂಪಾಯಿ ಕೂಲಿ. 300 ರೂಪಾಯಿ ಒಬ್ಬರಿಗೆ? 9 ರಿಂದ 10,000 ಮೇಲೆ. 10,000 ಅಂದ್ರೆ ಎಕರೆಗೆ ಏನಿಲ್ಲ ಅಂತಂದ್ರೆ 5,000 ರೂಪಾಯಿ ಖರ್ಚು ಮಾಡಾಕತ್ತೀವಿ. ಏನೋ ಭಗವಂತನ ನಂಬಿಕೊಂಡು ಮಾಡಾಕತ್ತೀವಿ. ಹೌದು. ಆಮೇಲೆ ದೇವ್ರ ಮಳೆರ ಈಗ ವಾತಾವರಣನು ಇವತ್ತು ಚೇಂಜ್ ಆಗೈತಿ. ಸ್ವಲ್ಪ ನಿನ್ನೆಲಿಂದ ಒಂದ್ ಸ್ವಲ್ಪ ಚೇಂಜ್ ಕಾಣತತಿ. ಇವತ್ತು ಏನೋ ಮಳೆ ಬಂದ್ರ ಆ ಮಳೆ ನಂಬ್ಕೊಂಡ್ ನಾವೆಲ್ಲ ಮಾಡಾಕತ್ತೀವಿ ರೈತರು. ಈ ವರ್ಷ ಏನೋ ಎಲ್ಲಿ ಏನೋ ಬರಗಾಲ ಅಂತಾರ. ಹೌದು.
ಇದು ಮತ್ತೆ ಏನ್ ಮಾಡ್ಬೇಕು ಅಲ್ಲ, ಅರ್ಥ ಆಗ್ಲಾರ್ದಂಗ ಆಗೈತಿ. ಇಲ್ಲಿಗೆ ನಾವು ಟಿಲ್ಲರ್ ಹೊಡೆದು ಹೊಡೆದು ಎಕರೆಗೆ 10,000 ಅದು ಖರ್ಚು ಮಾಡಿ ಬೀಜ ತಂದು ಬೀಜ ಹಾಕಿ ಬೀಜ ಮತ್ತೆ ನಾಟ್ಲಾರ್ದ 10 ಎಕರೆ ಕೆಡಿಸಿ ಹೌದು ಮತ್ತೆ ಇಲ್ಲಿ ಕಳೆ ತೆಗಿಸಿ ಇವೆಲ್ಲ ಮಾಡಕತ್ತೀವಿ. ಮುಂದೆ ಮಳೆ ಬಂದು ನೀರ್ ಬಂದು ನಮ್ಗೆ ಇದಾದ್ರ ನಮ್ ತುಂಗಭದ್ರಾ ಡ್ಯಾಮಿಗೆ ಮೊನ್ನೆ 2-3 ದಿವಸ ಬೇಸ್ ನೀರ್ ಬಂದ್ವು. 25 TMC ನೀರು ಸಂಗ್ರಹವಾಗಿವೆ. ಹೌದು ಆ ನೀರು ಏನಾರ ಇನ್ನ ನಮ್ ದೇವ್ರು ನಮ್ ರೈತರನ್ನ ಕಾಪಾಡ್ಬೇಕಂದ್ರ ಮಳೆ ಆ ಕಡೆನು ಚೆನ್ನಾಗಿ ಮಳೆ ಆಗಿ ನಮ್ಗೆ ನೀರ್ ಬಂದ್ರ ಕೆನಾಲ್ ಬಂದ್ರ 25 TMC ಅಲ್ಲ ರೆಡಿ 85 TMC ಆದ್ರೂ ಕೂಡ ನೀರ್ ಬಿಟ್ಟ ಮೇಲೆ ಮಳೆ ಬಂದ್ರೆ ಮಾತ್ರ ನಮಗ್ ನೀರ್ ಮುಟ್ತಾವ. ಯಾಕಂದ್ರೆ ನಾವು ತುಂಗಭದ್ರಾ ಎಡದಂಡೆ ಕಾಲುವೆ 89ನೇ ಡಿಸ್ಟ್ರಿಬ್ಯೂಟರ್ನ ಕೊನೆ ಭಾಗದ ರೈತರು 9 ಡಿಸ್ಟ್ರಿಬ್ಯೂಟರ್ ಕೊನೆ ಭಾಗದ ರೈತರು ಎಲ್ಲಾರ್ಗು ನೀರು ಮುಟ್ಟಿದ್ರು ಕೂಡ ನಮ್ಮ ಭಾಗಕ್ಕೆ ಮಳೆ ಇದ್ರ ಮಾತ್ರ ನೀರು ಜಲ್ದಿ ಹೌದು. ಅಲ್ಲಿ ಏನು ಮಳೆ ಇಲ್ಲಕ್ರ ನಾವು ಇನ್ನ ನೋಡ್ಕೊಂತ ನಾಳೆ ಮತ್ತೆ ಸ್ಟ್ರೈಕ್ ಗಳು ಮಾಡ್ಕೊಂತ ಕುಂದ್ರಬೇಕು. ಯಾಕಂತಂದ್ರೆ ಅಲ್ಲಿ ಡ್ಯಾಮು ಓಪನ್ ಮಾಡಿದಾಗ ನೀರ್ ಕಾಲುವೆ ನೀರ್ ಬಿಟ್ಟ ಮೇಲೆ ಮಳೆ ಬರ್ಬೇಕು. ಮಳೆ ಬಂದ್ರೆ ಏನಾಗುತ್ತೆ ಮಳೆಲಿಂದ ನೀರು ಬರ್ತಾವ. ನೀರು ಆದಷ್ಟು ರೈತರ ಜಮೀನು ಏನಾಗ್ತದ ಅಂತಂದ್ರೆ ಬೇಗ ಜಲ್ದಿ ನೀರ್ ತುಂಬಿ ಮುಂದಕ್ಕೆ ನೀರ್ ಬರ್ತಾವ. ಓಕೆ ಏನ್ರಿ ಮಳೆ ನಂಬ್ಕೊಂಡು ಇದ್ ಮಾಡಕತ್ತೀವಿ. ಈ ವರ್ಷ ಬಾರಿ ಕಷ್ಟ ಐತಿ ಎಲ್ಲ ಒಕ್ಕಲ್ತನ. ಓಕೆ ಟೋಟಲ್ ಎಷ್ಟು ಎಕರೆ ನೀನು ಗದ್ದೆ ಹಚ್ತಿದ್ದಪ್ಪ ನೀನು? ನಾವು 30 ಎಕರೆ ಹಚ್ತೀವ್ರಿ. 30 ಎಕರೆ ಹಚ್ತಿದ್ದಿ ಅಂದ್ರ 15 ಎಕರೆ ಬಿತ್ತನೆ ಮಾಡಿನಿ, 15 ಎಕರೆ ಹಚ್ಬೇಕಂತ ಸೊಸಿ ಮಾಡಿ ಹಾಕಿನ್ರಿ. ಅದನ್ನು ಈ ಗಾಳಿ ಈ ಒಣ ಬ್ಯಾಸಿಗಿದ್ದಂಗ ಐತಿ. ಹಂಗೈತಿ ಬಿಸಿಲು. ಈ ಬಿಸಿಲಿಗೆ ಆ ಸೊಸಿ ಮಡಿ ಕೂಡ ಸತ್ ಸೊಸಿ ಮಡಿಗೆ ನೀರ್ ಸರಿಯಾಗವಲ್ಲು. ಸತ್ ಬದುಕಕತ್ತೈತಿ. ಏನೋ ಮಾಡಕತ್ತೀವಿ ದೇವ್ರ ನಂಬ್ಕೊಂಡು. ಮಳೆ ಬಂದು ಎಲ್ಲ ಚೆನ್ನಾಗಿದ್ರ ನಾವು ಉಳ್ತೀವಿ. ಇಲ್ಲಾಂದ್ರೆ ಇಲ್ಲಿಗೆ 1 ಎಕರೆಗೆ 10,000 ಖರ್ಚು ಮಾಡಿವ್ರಿ. 2,000 ಟಿಲ್ಲರ್ ಹೊಡೆದು 10,000 ಖರ್ಚು ಮಾಡೋದಲ್ದೆ ಮತ್ತೆ ಇವಾಗ ಎಕರೆಗೆ 5,000 ಇದು ಮತ್ತೆ 5,000 ಖರ್ಚು. ಈಗ ಲೇಬರ್ ನೀಡ್ಲಾರ್ದ ಕಳೆನಾಶಕ ಹೊಡೆದಿದ್ರೆ ಕಡಿಮೆ ಖರ್ಚಾಗಿ ಕಳೆನಾಶಕ ಹೊಡೆದಿದ್ರೆ ಕಡಿಮೆ ಖರ್ಚು ಆಗ್ತಿತ್ರಿ. ಎಕರೆಗೆ 1,000-1,500 ಖರ್ಚಿಗೆ ಆಗ್ತಿತ್ತು. ಹೌದು ಮತ್ತೆ ಮಳೆನೇ ಬರ್ಲಿಲ್ಲ. ಕಳೆನಾಶಕ ಹೊಡಿಬೇಕಂದ್ರೆ ತ್ಯಾವ ಇರ್ಬೇಕು ಭೂಮಿಗೆ. ತ್ಯಾವ ಇದ್ರೇನೆ ಅದು ಮಳೆ ಕಳೆನಾಶಕ ಕೆಲಸ ಮಾಡ್ತದ. ಇದು ಈಗ ತ್ಯಾವ ಇಲ್ದಕ್ಕೆ ಕಳೆ ನಾಶಕ ಹೊಡಿಬೇಕಂದ್ರೆ ಇಷ್ಟೊತ್ತಿಗೆ ಹೊಡಿಬೇಕಾಯ್ತ್ರಿ. 21 ದಿವಸ ಕಳೆನಾಶಕ ಹೊಡಿಬೇಕು. ಈಗ ನಾವು ಹೊಡ್ಲಾರ ಸಲುವಾಗಿ ಕಸ ಬಲ್ಕೊಂಡ್ಬಿಡ್ತಂತಂದು ಕೂಲರ್ ನೀಟ್ ತಗ್ಸಕತ್ತಿ. ಅಂದ್ರೆ ಈಗ ಮಳೆ ಬರ್ಬೇಕು, ಮುಂದೆ ಇದ್ರದ್ದು ಏನನ್ನ ಕಾಣ್ಬೇಕು. ಮಳೆ ಬರ್ಬೇಕ್ರಿ. ಮಳೆ ಬಂದ್ರೆ ಉಳಿತೀವಿ. ಏನನ್ನ ಇದು ಮತ್ತೆ ನಮಗ್ ಇಷ್ಟೆಲ್ಲ ನಷ್ಟ ಆಗ್ತೈತಿ. ಏನೋ ಸರ್ಕಾರ ನಮಗ್ ಏನಾರ ಪರಿಹಾರ ಕೊಟ್ರೆ ಏನಾರ ಉಳಿತೀವಿ. ಹೌದು, ಯಾಕಂತಂದ್ರೆ ಎಲ್ಲಾ ಕಡೆ ಬಹಳಷ್ಟು ರಾಜ್ಯಗಳಲ್ಲಿ ಕೂಡ ಬರಗಾಲ ಘೋಷಣೆ ಮಾಡಂತ ಚಾನ್ಸಸ್ ಐತೆ. ಬರಗಾಲ ಘೋಷಣೆ ಮಾಡಿಬಿಟ್ರಲ್ರಿ DK ಶಿವಕುಮಾರ್. ಒಂದ್ಸರಿ ನೀವು ಇದನ್ನ ಇನ್ಸೂರೆನ್ಸ್ ಕಟ್ಟಿರ ನೀವೇನಾದ್ರು? ಏನ್ ಕಟ್ಟಿಲ್ಲ ಸರ್. ಯಾಕಂತಂದ್ರೆ ಈ ವರ್ಷ ಅಲ್ಲ, ಬಹಳಷ್ಟು ಜನ ನಾನು ಮೊನ್ನೆ ಇನ್ಸೂರೆನ್ಸ್ ಬಗ್ಗೆ ಕಟ್ಟೋದ್ರ ಬಗ್ಗೆ ವಿಡಿಯೋ ಹಾಕಿದ್ರೆ ನೆಗೆಟಿವ್ ಕಮೆಂಟ್ಸ್ ಹಾಕಿದ್ರು. ಎಷ್ಟು ವರ್ಷ ಕಟ್ಟಿದ್ರು ಕೂಡ ಬರವಲ್ದು ಅಂತೇಳಿ. ಬಟ್ ಈ ವರ್ಷ ಇನ್ಸೂರೆನ್ಸ್ ಬರೋ ಚಾನ್ಸಸ್ ಐತೆ. ಬರಗಾಲ ಘೋಷಣೆ ಆಗೋ ಚಾನ್ಸಸ್ ಐತೆ. ಮಳೆ ಬರ್ಲಿಲ್ಲ ಅಂತಂದ್ರೆ ಕಂಪಲ್ಸರಿ ಬರಗಾಲ ಘೋಷಣೆ ಆಗೇ ಆಗತ್ತೆ. ಸೊ ಯಾವ್ದಕ್ಕೂ ಸೇಫರ್ ಸೈಡ್ ಅಂತ ಹೇಳಿ ಇನ್ಸೂರೆನ್ಸ್ ಕಟ್ತೇವೆ ಸರ್. ನಾವ್ ಹಂಗಲ್ಲ, ನಾವು ಕೌಲ್ ರೈತರು. ಹೌದೌದು, ಹೊಲ ಲೀಸಿಂಗ್ ಮಾಡ್ತೀವಿ. ಲೀಸಿಂಗ್ ಮಾಡಿದಾಗ ಏನಾಯ್ತು ಅಂದ್ರೆ ಹೊಲದವ್ರಿಗೆ ಬಳಕ ನಮ್ಮಂತ ಲೀಸ್ ರೈತರಿಗೆ ನಾವು ಲೀಸಿಂಗ್ ಮಾಡಿದವ್ರಿಗೆ ಲಾಭನೇ ಇಲ್ಲ. ಅದು ಪರಿಹಾರ ಬಿದ್ರೂ ಹೊಲದವ್ರಿಗೆ ಬೀಳ್ತಾವ. ಅವರೇ ತಗಂತಾರ, ಕೌಲನ್ನು ತಗಂತಾರ. ಅದು ಅದಂತೂ ಈಗ ನಾವು ಈಗ ಇನ್ಸೂರೆನ್ಸ್ ಕಟ್ಟಿದ್ರೆ ಅವ್ರ ಅಕೌಂಟ್ಗೆ ಬೀಳ್ತಾವ. ಲಾಸ್ ಆಗೋದಂತೂ ನಾವು ಲಾಸ್ ಆಗ್ತೀವಿ. ಕರೆಕ್ಟ್. ಹೌದು. ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರ ಇದು ಮಾಡ್ಬೇಕು. ಹೌದೌದು. ಈಗ ಅದ್ರಾಗ ಬೇರೆ ಗೊಬ್ಬರ ರೇಟ್ ಜಾಸ್ತಿ ಮಾಡಿಬಿಟ್ರು. ಈ ವರ್ಷ ಎಲ್ಲಾ ರೇಟ್ ಡೀಸೆಲ್ ರೇಟ್ ಜಾಸ್ತಿ ಆಗಿ ಟಿಲ್ಲರ್ಗೆ ಈಗ ನಮ್ಗೆ ಟಿಲ್ಲರ್ 2 ಸಲ ಹೊಡೆಯೋದ್ರಾಗ ನಾವು ಜಾಸ್ತಿ ಆಗಕೈತಿ ಬಿಟ್ಟೈತಿ. ಟ್ರಾಕ್ಟರ್ ಖರ್ಚು, ಡ್ರೈವರ್ ಸಂಬಳ ಎಲ್ಲ ಬಾಡಿಗೆ ಓಡಿಸೋದಾದ್ರೆ ನಿಮ್ಗೆ 10,000 ಆತರ. ಬರೀ ಟ್ರಾಕ್ಟರ್ ಖರ್ಚು ಒಂದೇ 10,000 ಆಗುತ್ತೆ. ಹಿಂಗಾಗಿ ಎಲ್ಲ ರೈತರಿಗೆ ಬಹಳ ಕಷ್ಟ ಐತಿ. ಅದು ನಮ್ಮಂತ ಕೌಲ್ ರೈತರಿಗೆ ಇನ್ನ ಬಹಳ ಕಷ್ಟ ಐತಿ. ಮನೆ ಹೊಲ ಇದ್ದವ್ರಿಗೆ ಪರವಲ್ರಿ. ನಾವು 30 ಎಕರೆ ಲೀಸ್ ಮಾಡಿ ಆ ಲೀಸ್ ಕಟ್ಟಿ ಮತ್ತೆ ಈ ಕಡೆ ಖರ್ಚುಗಳು ಕಟ್ಟಿ ನಮ್ಮಂತವ್ರು ಬಹಳ ಕಷ್ಟ. ಬರ ವಾತಾವರಣ ಬಂದಾಗ ನಮಗ್ ಬಹಳ ಕಷ್ಟ. ಹೌದು. ಅದ್ರಾಗ ಬೇರೆ ಬೆಳೆಗಳಿಗೆ ಹೋಲಿಸಿದ್ರೆ ಈ ಭತ್ತದಲ್ಲಿ ಉಳಿಯೋದು ಬಹಳ ಕಡಿಮೆ ರೀ. ಮತ್ ನಾವು ಫಸ್ಟ್ಲಿಂದ ಭತ್ತನೇ ಮಾಡ್ಕೊಂತ ಬೇರೆ ಬೆಳೆ ಬೆಳೆಯಕ ನಮ್ಗ ಇದೇ ಇಲ್ಲ. ಭತ್ತ ಮಾಡ್ಬೇಕು. ಅದು ಇದ್ದರ ಭತ್ತ, ಇಲ್ಲಾಂದ್ರೆ ನೀರು ಭತ್ತ ಬೆಳಿಬೇಕು ಇಲ್ಲ ಅಂತಂದಿಲ್ಲ. ಬಟ್ ಏನಂತಂದ್ರೆ ಉಳಿತಾಯ ಆಗೋದು ಬಹಳ ಕಡಿಮೆ. ಉಳಿತಾಯ ಆಗೋದು ಕಡಿಮೆ. ಎಕರೆಗೆ 45 ಚೀಲ ಬಂದ್ರು ಕೂಡ ಲೀಸ್ 5-10 ಸಾವಿರ ಉಳಿಬೇಕಂದ್ರೆ ಬಹಳ ಕಷ್ಟ. ಕಡಿಮೆ. ಅದೇ ಮನೆ ಜಮೀನ್ ಇತ್ತಂತಂದ್ರೆ ಸ್ವಲ್ಪ ಏನನ್ನ ಉಳಿಯೋ ಚಾನ್ಸಸ್ ಐತೆ. ಹೌದ್ರಿ.
ಏನ್ ಹೇಳ್ತೀರಿ ರೆಡ್ಡಿ ರೈತರಿಗೆ ಈ ವರ್ಷದ ಬಗ್ಗೆ, ಈ ಬೆಳೆ ಬಗ್ಗೆ ಆಗಿರ್ಬೋದು ಏನ್ ಹೇಳ್ಬೇಕು ಸರ್? ಎಲ್ಲ ಹೇಳ್ಬೇಕಂದ್ರ ಮಳೆ ರಾಯ ಕಾಣ್ತಾ ಇರ್ಬೇಕು. ಮಳೆ ಬಿದ್ದರೆ ಮಾತ್ರ ಎಲ್ಲಾ ರೈತರು ನಮ್ಮಂತವ್ರ ಎಲ್ಲಾರು ಬೇಸಿರ್ತೀವಿ. ಕರೆಕ್ಟ್. ಹೌದಲ್ರಿ? ಹೌದು. ಬಡ್ರು ಕೂಲಿ ಕಾರ್ಮಿಕರು ಕೂಡ ಅವ್ರಿಗೂ ಕೆಲಸ ಸಿಗಲಾರ್ದು ಈಗ ನೋಡ್ರಿ ಕಳೆಕ್ ಬಂದು ಬೆಳಗ್ಗೆಲಿಂದ ಸಾಯಂಕಾಲ ತನ ಮಾಡ್ತಾರ ಅವ್ರ ಕೆಲಸ. ಈಗ ಅವ್ರಿಗೂ ಕೆಲಸ ಇಲ್ಲ. ಹೌದು. ನಾನ್ 15 ಮಂದಿಗೆ ಬಾ ಅಂದ್ರ 35 ಮಂದಿ ಬಂದಾರ, ಕೆಲಸ ಇಲ್ಲ ರೆಡ್ಡಿ ಅಂತ. ಪಾಪ ಏನ್ ಕೆಲಸ ಸಿಗವಲ್ದು. ಅದೇ ಮಳೆ ಇದ್ರ ಅವ್ರು ತಮ್ಮ 1 ಎಕರೆ 2 ಎಕರೆ ಹತ್ತಿ ಇಟ್ಕೊಂಡಾರ ಎಲ್ಲ. ಹೌದೌದು. ಅವ್ರ ಕೆಲಸ ಅವ್ರಿಗೆ ಫುಲ್ ಇರ್ತಿತ್ತು. ಈಗ ಅದು ಮಳೆ ಇಲ್ದದಕ್ಕೆ ಎಲ್ಲ ಕೆಲ್ಸನೂ ಇಲ್ಲ, ಕಾರ್ಮಿಕರಿಗೂ ಕೆಲಸ ಇಲ್ಲ, ನಮ್ಮಂತ ರೈತರಿಗೆ ಕೆಲಸ ಇಲ್ಲ, ಯಾರಿಗೂ ಕೆಲಸ ಇಲ್ಲ. ಮಳೆ ಬರ್ಬೇಕು, ಕೆಲಸ ಶುರು ಆಗ್ಬೇಕು. ಅದೇ ಇಲ್ಲ, ನೆನ್ನೆಯಿಂದ ವಾತಾವರಣ ಕೂಡ ಚೇಂಜ್ ಆಗೈತ್ರಿ. ಮಳೆ ಬರ್ಬೇಕು, ಮಳೆ ಬಂದ್ರ ದೇವ್ರದ ಸ್ಕ್ರೀನ್ ಅಲ್ಲೇ ಕಾಣಿಸ್ತಾ ಇದೆ. ನಿನ್ ಹಿಂದ್ಗಡೆ ಬಹಳಷ್ಟು ಮಾಡಾಗೈತೆ. ಅಲ್ಲಲ್ಲಿ ಈಗ ಸ್ವಲ್ಪ ಇಲ್ಲೇ ಮಾನ್ವಿಲ್ ಕೂಡ ಒಂದು ಸರ್ವ್ ಮಳೆ ಆಯ್ತಂತ ಇವಾಗ, ಬಟ್ ಜೋರ್ ಮಳೆ ಆಗಿಲ್ಲ. ಬರ್ಲಿ, ಇಲ್ಲಿಂದ ಲಕ್ಷಣಗಳು ಚೇಂಜ್ ಆಗ್ಯಾವಲ್ಲ. ನಾಳೆಯಿಂದ ಬಂದು ಏನ್ ಈ ಆಗಸ್ಟ್ ತಿಂಗಳದೊಳಗ್ ಬಂದ್ರ ನಮ್ ಭತ್ತ ಮಾಡಕ ಅನುಕೂಲವಾದ ವಾತಾವರಣ ಆಗ್ತ್ರಿ. ಆಗಸ್ಟ್ ದಾಟಿದ ಮೇಲೆ ಒಂದೆರಡು ನೀರ್ ಬಂದ್ರು ನಾವ್ ಇನ್ನು ಭತ್ತ ಬೆಳೆಯಕ್ ಆಗೋದಿಲ್ಲ. ಬೆಳೆದ್ರೂ ಲಾಸ್ ರೀ. ಮಳೆ ಬಂದ್ರೆ ಮಾತ್ರ, ಯಾಕಂದ್ರೆ ಕೆಳಭಾಗದ ರೈತರಲ್ಲ, ಇಲ್ಲಿ ನೀರ್ ಮುಟ್ಟಲ್ಲ. ಇಂಕಟ್ಗೆ ಆಗಿಬಿಡ್ತ. ಸೆಪ್ಟೆಂಬರ್ನಾಗ ಹಚ್ಚಿದ್ರೆ ನಮ್ಗೆ ಇಂಕಟ್ ಹಾಕಿ ಇಳುವರಿ ಬರಲ್ಲ. ಲೀಸ್ ಕಟ್ಟಿ ನಮ್ ಖರ್ಚು ನೋಡಿದ್ರಿ, ಗೊಬ್ಬರ ರೇಟ್ ಜಾಸ್ತಿ ಆಗಿಬಿಡ್ತಲ್ರಿ. ಹೌದು. ಇಷ್ಟೆಲ್ಲ ಖರ್ಚು ಮಾಡಿದ ಮೇಲೆ ಅದು ಇಳುವರಿ ಕಮ್ಮಿ ಬಂತಂದ್ರ ನಮ್ ಮತ್ತೆ ಎಲ್ಲ ಲಾಸ್ ಆಗಿಬಿಡ್ತ. ಹೌದೌದು. ಓಕೆ, ಒಳ್ಳೇದಾಗ್ಲಿ ರೆಡ್ಡಿ. ಆ ಭಗವಂತನ ನಂಬ್ಕೊಂಡು ಎಲ್ಲರೂ ರೈತರು ಇರೋದ ಹಣೆ ಬರನೇ ಅಷ್ಟು. ರೈತರ ಹಣೆ ಬರ ನಂಬೋದು ಭಗವಂತನೇ ನಂಬಬೇಕು, ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಸೊ ಈ ವರ್ಷ ಪ್ರತಿ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ, ಒಳ್ಳೆ ರೀತಿಯಲ್ಲಿ ಮಳೆ ಆಗ್ಲಿ, ಇನ್ಮೇಲೆ ಆದ್ರೂ ಆಗ್ಲಿ. ಈ ಮುಂಗಾರು ಮಳೆ ಅಂತೂ ಹೋಯ್ತು, ಹಿಂಗಾರು ಮಳೆನ ಆದಷ್ಟು ಬೇಗ ಬಂದು ರೈತರ ಕೈ ಹಿಡೀಲಿ ಅಂತ ನಾನು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಕೇಳ್ತಾ ಇದ್ದೀನಿ. ಒಳ್ಳೇದಾಗ್ಲಿ ರೆಡ್ಡಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಓಕೆ ಅಣ್ಣ, ನಮಸ್ಕಾರ. ನಮಸ್ಕಾರ ಸರ್. ಏನ್ ತಮ್ಮ ಹೆಸರೇನು? ನಮ್ಮ ಹೆಸರು ವೀರೇಶ್ ಅಂತ ಹೇಳಿ, ಅರಿವಿ ಸರ್ ನಮ್ದು. ರೆಡ್ಡಿ ಅವರು ನೀವು ಒಂದೇ ದೋಸ್ತರು, ಒಂದೇ ತಲೆ ಹೊಲ ಮಾಡ್ತೀವಿ. ಓಕೆ, ನೀವು ಏನ್ ಮಾಡ್ತೀರಿ ಹೊಲ? ನಾವು ಇದೇ ಭತ್ತನ ಮಾಡಿವ್ರಿ. 20 ಎಕರೆ ಬಿತ್ತಿವ್ರಿ. ಬಿತ್ತಿದ್ರಿ ಆಲ್ರೆಡಿ? ಬಿತ್ತಿವ್ರಿ ಆಲ್ರೆಡಿ. ಓಕೆ. ಅದ್ರಾಗ ಒಂದ್ 15 ಎಕರೆ ಕೆಡಿಸ್ಕೇಸ್ ಮತ್ತೆ 2ನೇ ಬಾರಿ ಸತ ಬಿತ್ತಿವ್ರಿ. ಓ, ಒಂದ್ಸಲ ಕೆಡಿಸಿ ಮತ್ತೆ 2ನೇ ಸಲ ಬಾರಿ ಸತ ಬಿತ್ತಿವ್ರಿ. ಬಿತ್ತಿದ ಮಳೆ ಬಂದಿಲ್ಲ, ನಾಟಿಲ್ರಿ. ಓಕೆ, ಅಂದ್ರೆ ಇನ್ನ ನಾಟ್ತದ ಅನ್ನೋ ಭರವಸೆ ಮೇಲೆ ಇವ್ರಿ. ಅಲ್ಲ, ಈಗ ಲೇಟ್ ಆಗ್ಯದಲ್ಲಪ್ಪ ಅಣ್ಣ, ಇವಾಗ ಆಲ್ರೆಡಿ ಲೇಟ್ ಆಗ್ಯದ. ಈಗ ನಾಟಿದ್ರೆ ಲೇಟ್ ಆಗ್ತದ್ರಿ. ಮತ್ತೆ ಈಗ ಏನ್ ಮಾಡಕ್ಕಿಲ್ಲ, ಅನಿವಾರ್ಯ. ರೆಡ್ಡಿದು ಈಗ ನಾಟಿದ, ಇವ್ರಿಗೆ ಏನೋ ಒಂದ್ ಕಡೆ ಕಣ್ಣಿಗೆ ಕಾಣಕತ್ತದ. ನಮ್ದು ಏನು ಕಂಡೇ ಇಲ್ಲ. 2 ಸಲ ಬಿತ್ತಿದ್ರ ಏನು ಕಂಡಿಲ್ಲ. ಅಂದ್ರೆ ನೀವು ಒಂದ್ 5 ಎಕರೆ ನಾಟೈತೆ, ಅದನ್ನ ಕಳೆ ತೆಗೆದ್ರಿ. ಅರ್ಧಂಬರ್ಧ ಕಳೆ ತೆಗೆದ್ ಬಿಟ್ಬಿಟ್ಟು, ಯಾಕಂದ್ರೆ ಕಳೆ ತೆಗೆದ್ರೆ ಎಲ್ಲ ಒಣಗಿ ಕಚ್ಚದ ಬೇರೆ ಸೈಡ್. ಹಂಗಾಗಿ ಕಳೆ ತೆಗೆದನ್ನ ಬಿಟ್ಬಿಟ್ರಿ. ಏನು ಮಳೆ ದೇವ್ರು ಬರ್ಬೇಕು. ಓಕೆ. ಅಲ್ಲ, ಯಾವ್ದಕ್ಕೂ ಸಸಿ ಮಾಡಿ ಹಾಕಿರಾ? ಇಲ್ಲ ರೀ, ಸಸಿ ಮಾಡಿ ಹಾಕಿಲ್ಲ. ಮಳೆ ದೇವ್ರ ನಂಬ್ಕೊಂಡು ಹಂಗೆ. ಓ, ಅಂದ್ರೆ ಅದು ಬಿತ್ತಿದ್ದು ನಾಟ್ತದ ಅನ್ನೋ ಒಂದು ಭರವಸೆ ಅಷ್ಟೇ ನಾವು. ಅಂದ್ರೆ ಈ ವಾರದಲ್ಲಿ ಬಂದ್ರೆ ನಾಟ್ತದಲ್ಲ? ಈ ವಾರದಲ್ಲಿ ಬಂದ್ರೆ ನಾಡ್ತದ್ರಿ. ಏನೋ ನಿನ್ನೆಯಿಂದ ವಾತಾವರಣ ಚೇಂಜ್ ಆಗ್ಯದ. ಸ್ವಲ್ಪ 4 ಹನಿ ಉದಿರದ ಹುಟ್ಸ್ಯದ. ಬರ್ಬೋದಂತ ನಮ್ಗನ ಆಸೆ ಐತ್ರಿ. ಓಕೆ ಓಕೆ, ಬರ್ಲಿ ವೀರೇಶ್ ಅಣ್ಣವ್ರೆ, ಮಳೆ ಬರ್ಲಿ, ಆದಷ್ಟು ಬೇಗ ನಾಟ್ಲಿ, ನಾಟಿದ್ಮೇಲೆ ಒಳ್ಳೆ ಬೆಳೆ ಬರ್ಲಿ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಇವಾಗ ರೈತರಿಗೆ? ರೈತರಿಗೆ ಏನ್ ಹೇಳಕ್ ಇಷ್ಟ ಅನ್ನಕ್ ಏನಿಲ್ಲ ರೀ. ಮತ್ತೆ ಮಳೆ ಬಂದ್ರೇನೆ ರೈತರು ಬಾಳ, ಇಲ್ಲಂದ್ರೆ ಏನಿಲ್ಲ. ಮಳೆಲಿಂದನೇ ನಾವು ನಂಬಿಕೊಂಡಿದೀವ್ರಿ. ಈ ಒಂದ್ 2-3 ದಿನದಲ್ಲಿ ಮಳೆ ಬಂದು ನಿಮ್ಮ ಬೀಜ ಎಲ್ಲ ನಾಟಿ ಆಚೆ ಬಂದು ನೀವು ಖುಷಿಯಿಂದ ಇರ್ರಿ. ಅದೆಲ್ಲ ನಾಟಿದ ಮೇಲೆ ಮತ್ತೊಮ್ಮೆ ನಿಮ್ಮ ನಗುಮುಖದಿಂದ ನಾನು ಮತ್ತೊಂದು ವಿಡಿಯೋ ಮಾಡಕ್ ಇಷ್ಟಪಡ್ತೀನಿ. ಆಲ್ ದ ಬೆಸ್ಟ್ ವೀರೇಶ್ ಅಣ್ಣ, ಒಳ್ಳೇದಾಗ್ಲಿ. ನಮಸ್ಕಾರ.